ಸಾಧನೆಯ ಕೃಷಿಯಲ್ಲಿ ಕೆಲವರು ಸ್ವತಃ ತಾವೇ ತಮ್ಮ ಕನಸನ್ನ ಬಿತ್ತನೆ ಮಾಡಿಕೊಂಡಿರ್ತಾರೆ. ಆದರೆ ಇನ್ನೂ ಕೆಲವರು ಮನಸ್ಸಲ್ಲಿ ಅವರ ಆಪ್ತರು, ಅವರ ಹಿತೈಷಿಗಳು ಆ ಕೆಲಸವನ್ನ ಮಾಡಿರ್ತಾರೆ. ಈ ವೀಕೆಂಡಿನ ನಮ್ಮ ಸಾಧಕರ ದೊಡ್ಡ ಸಾಧನೆಗೆ ದೊಡ್ಡಣ್ಣ ನೆಟ್ಟ ಆ ನಟನೆಯ ಸಸಿನೇ ಕಾರಣ. ಚಂದನವನ ಅನ್ನೋ ದೊಡ್ಡ ತಾರಾವನದಲ್ಲಿ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಪಳಗಿದ ಇವರು ಇವತ್ತು ಹೊಸ ಪ್ರತಿಭೆಗಳನ್ನ ಬೆಳೆಸೋ ಸಜ್ಜನಿಕೆಯನ್ನ ಉಳಿಸ್ಕೊಂಡಿರೋರು. ದೊಡ್ಡ ವಿಲ್ಲನ್ ಆಗಿ, ದೊಡ್ಡ ಕಾಮಿಡಿಯನ್ ಆಗಿ, ದೊಡ್ಡ ಮನೆಯ ತಾತನಾಗಿ, ದೊಡ್ಡ ಮನಸ್ಸಿನ ಅಪ್ಪನಾಗಿ ದೊಡ್ಡ ಹೆಸರು ಮಾಡಿರುವಂತ ದೊಡ್ಡ ಕಲಾವಿದರು ಇವರು. ಸೋಲಾಸ್ ವೆಲ್ಕಮ್ ಸ್ಯಾಂಡಲ್ವುಡ್ ನ ಬಿಗ್ ಬ್ರದರ್ ದೊಡ್ಡ. ಬನ್ನಿ ಸರ್, ಕೂತ್ಕೋಬೋದಾ? ಜಿಂಗ್ ಚಕ್ ಜಿಗ್ ಜಿಗ್ ಚಕ್ ಜಿಗ್ ಜಿಗ್ ಚಕ್. ರೈಟ್. ಸಾವಿರದ 1981ರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. 500 ಕನ್ನಡ ಸಿನಿಮಾಗಳು, 2 ಧಾರಾವಾಹಿಗಳು, 2 ತಮಿಳು ಸಿನಿಮಾಗಳಲ್ಲಿ ನಡೆಸಿದ್ದಾರೆ. ಇವರು ಪ್ರಸ್ತುತ ಕನ್ನಡ ಚಲನಚಿತ್ರ ಕಲಾವಿದ ಸಂಘದ ಟ್ರೆಷರರ್ ಆಗಿ ಈಗ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಕನ್ನಡ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಸುವರ್ಣ ಕರ್ನಾಟಕ ಕಾರ್ಯಕ್ರಮದಲ್ಲಿ 50 ಜನ ಸಾಧಕರಿಗೆ ಪ್ರಶಸ್ತಿ ಕೊಟ್ಟರು. ಅದರಲ್ಲಿ 4 ಜನರು ಮಾತ್ರ ಚಿತ್ರರಂಗದಿಂದ ಆಯ್ಕೆ ಆಗಿದ್ರು. ಅದರಲ್ಲಿ ಒಬ್ಬರು ನಮ್ಮ ದೊಡ್ಡಣ್ಣ ಅವರು. ಇವತ್ತು ಇವರು ನಮ್ಮ ಸಾಧಕರ ಸೀಟ್ ಮೇಲೆ ಕೂತಿರೋದು ಲಿಟ್ರಲಿ ನಮ್ಮ ಸೀಟಿನ ಘನತೆ ಹೆಚ್ಚಾಗಿದೆ. ಥ್ಯಾಂಕ್ ಯು ಸರ್. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ದೊಡ್ಡಣ್ಣ ಅವರು. ನಿಮ್ಮ ಇಡೀ ಜೀವನನ ರಿವೈಂಡ್ ಮಾಡ್ತೀವಿ. ನಿಮಗೆ ಗೊತ್ತಿಲ್ಲದೆ ಇರೋ ಕೆಲವು ಗುಟ್ಟುಗಳೆಲ್ಲ ಹೊರಗೆ ಬರುತ್ತೆ. ರೆಡಿ ಸರ್? ರೆಡಿ. ದೊಡ್ಡಣ್ಣ ರೆಡಿ. ಸೊ ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ ದೊಡ್ಡಣ್ಣವರೇ. ರೈಟ್ ಸರ್, ನೀವು ಹುಟ್ಟಿದ್ದು ಅರಸೀಕೆರೆ, ನಮ್ಮೆಲ್ಲರಿಗೂ ಗೊತ್ತಿದೆ. ನಿಮ್ಮ ಹುಟ್ಟಿದ ದಿನಗಳು, ಬಾಲ್ಯದ ದಿನಗಳು ಏನ್ ನೆನಪಿದೆ ಸರ್ ನಿಮಗೆ? ಅತ್ಯಂತ ಕಷ್ಟ, ಬಡತನದಿಂದ ಬಂದವರು. ಹಾಗಾಗಿ ಎಷ್ಟು ಬಡತನ ಇದ್ರು ತಂದೆ ತಾಯಿಗಳು ಅವರೇ ಗುರು, ಅವರೇ ಮಾರ್ಗದರ್ಶಕರು, ಅವರೇ ದೇವರುಗಳು. ಯಾಕೆಂದ್ರೆ ತಂದೆ ತಾಯಿಯನ್ನ ನೋಡೇ ಮಕ್ಕಳು ಬೆಳೆಯೋದು. ಹೌದು. ಅವರ ಸಂಸ್ಕಾರ ಇರುತ್ತಲ್ಲ, ಜೊತೆಗೆ ಅವರ ಪಾಠ ಏನಿರುತ್ತಲ್ಲ, ಅದ್ರ ಮೇಲೆ ಮಕ್ಕಳನ್ನ ನಾವು ನೋಡ್ಬೋದು. ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು. ನಮ್ಮಮ್ಮ ಪೋಲಿಯೋ ಹೆಣ್ಮಗಳು. ಹಾಗಾಗಿ ನಮ್ಮ ಅಪ್ಪಾಜಿಗೆ ಒಂದೇ ಒಂದು ಸಮಸ್ಯೆ ಅಂತಂತಂದ್ರೆ, ದೇವರಷ್ಟು ಊನ ಮಾಡ್ದಲೇ ಇದ್ದಿದ್ರೆ ಇನ್ನೂ ಕಷ್ಟ ಆಗಿರೋದೇನು. ಯಾಕೆ ಅಂತಂದ್ರೆ ನಮ್ಮಮ್ಮ 5.8-9 ಇದ್ರು. ತುಂಬಾ ಹೈಟ್ ಜಾಸ್ತಿ. ನಿಮ್ಮ ಸಂಬಂಧ ಅವ್ರ ಜೊತೆ ಹೇಗಿತ್ತು? ಬಹಳ ತುಂಡುತನ ಮಾಡ್ತಿದ್ರ? ಚಿಕ್ಕ ವಯಸ್ಸಲ್ಲಿ ಹೇಗಿದ್ರಿ? ಬಹಳ. ಯಾಕೆ ಅಂತಂತಂದ್ರೆ ತಾಯಿ ಅಂತಂತಂದ್ರೆ ಅವ್ರಿಗಿಂತಲೂ ಅತ್ಯಂತ ಪ್ರೀತಿ ಮಾಡೋರು ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ. ಅದರೊಳಗಾಗೂ ನಮ್ಮಮ್ಮ ಹೆಂಗೆ ಅಂತಂತಂದ್ರೆ ಪ್ರೀತಿ ಮಾಡೋದ್ರಲ್ಲೂ ಎಕ್ಸ್ಟ್ರೀಮು, ಒಡೆಯೋದ್ರಲ್ಲೂ ಎಕ್ಸ್ಟ್ರೀಮು. ಯಾಕೆ ಅಂದ್ರೆ ನಮ್ಮನ್ನು ಹಿಡಿಯಕ್ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಓಡ್ ಬಂದು ಹಿಡ್ಕೋಬೇಕಲ್ಲ, ಆಗ್ತಾ ಇರ್ಲಿಲ್ಲ. ನಾನು ಆಟ ಆಡ್ಸ್ಬಿಡ್ವೆ. ಹಂಗ ಮಾಡಿ ಮುದ್ದು ಮಾಡಿ ಹತ್ರಕ್ಕೆ ಕರೆದು ಊರ್ಕೊಳ್ಳೋ ದೊಣ್ಣೆ ಒಳಗೆ 4 ರಪ ಅದು ಸಿಕ್ಕಿಲ್ಲ ಅಂದ್ರೆ ಪರ್ಕೆ ಸಿಕ್ಬಿಡೋದು ನಮ್ಮ ಅಮ್ಮನ ಕೈಗೆ. ಆ ಪರ್ಕೆಯಲ್ಲಿ ಒದೆ ತಿಂದಿರೋಷ್ಟು, ನಾನು ತಿಂದಿರೋಷ್ಟು ಒದೆ ಎಲ್ಲೂ ಯಾರೂ ತಿಂದಿರಕ್ಕೆ ಸಾಧ್ಯ. ನಮ್ಮಿಬ್ಬರು ಅಣ್ಣಂದಿರೂ ತಿಂದಿಲ್ಲ. ಅದಕ್ಕೋಸ್ಕರ ನನಗೆ ಯಾವುದಾದ್ರೂ ದೇವ್ರ ಮನೆಯಲ್ಲಿ ಶೂಟಿಂಗ್ ಗೀಟಿಂಗ್ ಅಂದರೆ ರಾತ್ರಿ ಹೊತ್ತು ಹೋಗ್ಬೇಕಾದ್ರೆ ಯಾವ ದೇವನೂ ಆಗಲಿ ಪೀಡೆ ಪಿಶಾಚಿ ನನ್ನ ಹತ್ರಕ್ಕೆ ಬರಲ್ಲ. ಅಷ್ಟು ಪರ್ಕೆಲ್ ಒದೆ ತಿನ್ಬಿಟ್ಟಿದ್ದೀನಿ ನಾನು.
ರೈಟ್. ನಿಮ್ಮ ಫಾದರ್ ಸರ್? ತುಂಬಾ ಚೆನ್ನಾಗಿತ್ತು. ಯಾಕೆಂದ್ರೆ ನಮ್ಮಪ್ಪ ಅಂತಂದ್ರೆ ಧರ್ಮಗುರುಗಳು ಮಕ್ಕಳನ್ನ ಯಾವತ್ತು ಒಂದು ದಿವಸನೂ ಒಂದೇಟ್ ಹಾಕಿರ್ಲಿಲ್ಲ, ಆ ತರ ಬೆಳೆಸಿದವರು. ನಾವೇನಾದ್ರು ತಪ್ಪು ಮಾಡಿದಾಗ ನಮ್ಮನ್ನು ಹೊಡಿತಿರ್ಲಿಲ್ಲ, ಬೈತಿರ್ಲಿಲ್ಲ, ಊಟ ಬಿಟ್ಬಿಡೋರು. ಹೆಂಗಿತ್ತು ಅಂತಂದ್ರೆ ಊಟ ಮಾಡಲಿಲ್ಲ ಅಂದ್ರೆ, ಯಾಕೋ ನಿಮ್ಮ ಅಪ್ಪಾಜಿ ಊಟ ಮಾಡ್ತಾ ಇಲ್ಲ, ಯಾರೇನ್ ತಪ್ಪು ಮಾಡಿದಿರಾ ಅದು ಹೋಗಿ ನೋಡಿ ಬೇಗ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ನಾವೇ ಹೋಗಿ ಅವ್ರ ಮಂದಿ ತಪ್ಪಾಯ್ತು ಇಂತ ಹಿಂಗ್ ಮಾಡಿದೀನಿ ಅಂತ ನಾವು ಹೇಳ್ಕೋಬೇಕು. ಹೌದಾ, ಇನ್ನೊಂದ್ಸತಿ ಮಾಡಬೇಡ. ಯಾರ ಮಕ್ಕಳು ಇಂಥವ್ರ ಮಕ್ಕಳು ಅಂತ ನಮಗೆ ಕೆಟ್ಟ ಹೆಸರು ತರಬೇಡಿ. ನಮಗೆ ನೀವು ಅನ್ನ ಹಾಕ್ದಲ್ಲೇ ಇದ್ರೂ ಪರವಾಗಿಲ್ಲ, ನಮಗೆ ಮಾತ್ರ ಕೆಟ್ಟ ಹೆಸರು ತರಬೇಡಿ ಅಂತ ಕೈ ಮುಗಿಯು. ಇದಕ್ಕಿಂತನೂ ಗುರುಶಾಲೆ ಇನ್ನೆಲ್ಲಿ ಸಿಗುತ್ತೆ, ಗುರುಕುಲ ಇನ್ನೆಲ್ಲಿ ಸಿಗುತ್ತೆ? ಕರೆಕ್ಟ್ ಸರ್. ತಂದೆ ತಾಯಿ ಅಂತಂತಂದ್ರೆ ಅವರೇ ಮೊದಲನೇ ಗುರು. ಯಾವುದೋ ಕಾಣದ ದೇವ್ರಿಗೂ ಕೈ ಮುಗಿಯೋದಕ್ಕಿಂತ ಅವ್ರನ್ನ ಚೆನ್ನಾಗಿ ನೋಡ್ಕೊಂಬಿಟ್ರೆ ಜಗತ್ತಿನಲ್ಲಿ ಇನ್ಯಾವ ದೇವ್ರಿಗೂ ನೀನು ನಮಸ್ಕಾರ ಮಾಡೋದು ಬೇಕಾಗಿದೆ. ಆಮೇಲೆ ಅದರಲ್ಲೆಲ್ಲ ಎಕ್ಸ್ಪರ್ಟ್ಗಳಾಗಿರ್ತೀವಿ ನೋಡಿ ಸರ್, ನಮ್ಗೆ ಉಲ್ಟಾ ಆಗ್ತದೆ ಸರ್. ಕಾನ್ವೆಂಟ್ ಹುಡುಗರು ನೀವೆಲ್ಲ, ನಿಮ್ಗೆಲ್ಲ ಎಲ್ಲಿ ಬರ್ತೀರಿ ಅವೆಲ್ಲ? ಏನ್ ಸರ್ ಇದು? ಕಾನ್ವೆಂಟ್ ಹುಡುಗರು ಬರಕ್ ಸಾಧ್ಯನೇ ಇಲ್ಲ. ಇದು ನಾವು ಸರಿಗೆ ಬರೋರ್ಗೆ ಬಿಡೋದಿಲ್ಲ ಸರ್, ಹೇಳ್ಕೊಡಿ ಸರ್. ಕರೆಕ್ಟಾ ಸರ್? ಕಂಟಿನ್ಯೂ ಸರ್. ನಿಮ್ಮ ಫ್ರೆಂಡ್ ಸರ್ಕಲ್ ಹೇಗಿದೆ ಸರ್? ಈಗಲೂ ಟಚ್ ಅಲ್ಲಿ ಇದ್ದೀರಾ? ಬೈ ಎನಿ ಚಾನ್ಸ್? ಎಲ್ಲ ಟಚ್ ಅಲ್ಲಿ ಇರ್ತೀವಿ. ಹೌದಾ? ಹೌದು, ಸುಮಾರು ಜನ ಸ್ನೇಹಿತರಿದ್ದಾರೆ. ಎಲ್ಲ ಬಂದ್ರಲ್ಲ, ಬನ್ನಿ 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 ಬನ್ನಿ. ಹೆಂಗಿದ್ಯಪ್ಪ ಪದ? ಏನು ಮುತ್ಕಾಗ್ಬಿಟ್ಟಿದ್ಯಾ ನನ್ನ ಮುಂದೆ? ದೊಡ್ಡನವ್ರು ಯಾವಾಗ ಶುರು ಮಾಡಿದ್ವಿ ನಾಟಕದ ಆಸಕ್ತಿ ಎಲ್ಲ? ಯಾವ ಚಿಕ್ಕ ವಯಸ್ಸಿಂದ ನನಗೆ ಆಸಕ್ತಿ ಇತ್ತು. ಅದ್ಭುತವಾಗಿ ಕಥೆಗಳು ಹೇಳ್ತಿದ್ರಂತೆ. ನೀವು ಕಥೆಗಳು ಹೇಳ್ತಾ ಇದ್ರೆ ಟೀಚರ್ ಎಲ್ಲ ಕೂತ್ಕೊಂಡು ಕೇಳೋರು ಅಂತಾರಲ್ಲ ಸರ್? ನಾನು ಹೇಳ್ತೀನಿ. ಇದ್ರ ಜೊತೆಗೆ ಏಕಪಾತ್ರಾಭಿನಯ ಮತ್ತೆ ಹೆಂಗಸರು ಪಾತ್ರಗಳನ್ನ ಇಷ್ಟು ಗಣಪತಿ ತರ ಇತ್ತಿಲ್ಲ, ಸ್ಮಾರ್ಟ್ ಆಗಿದ್ದ. ನೋಡಿದ್ರೆ ಹೆಣ್ಣಿನ ಪಾತ್ರ ಹಾಕಿದ್ರೆ ಈಗಿನ ಹೀರೋಯಿನ್ಸು ಅವ್ರ ಮುಂದೆ ಜರ್ಕೊಡಿಬೇಕು, ಅಷ್ಟು ಚೆನ್ನಾಗಿ ಪಾತ್ರ ಹಾಕಿ ಏಕಪಾತ್ರಾಭಿನಯ ಮಾಡೋರು. ಯಾರಿಗೂ ಇಲ್ವೇ ಇಲ್ಲ, ಎಲ್ಲ ಚೀಲಕ್ಕೆ ಇವನೇ ಪದಕಗಳನ್ನ ಹಾಕೊಂಡು ಹೋಗ್ತಿದ್ದ, ಕಪ್ಸ್ನ. ಯಾರಿಗೂ ಬಿಟ್ಟಿತ್ತಿಲ್ಲ. ಯಾರು ಕೇಳಕ್ ಹೋದ ದೊಡ್ಡಣ್ಣ ಫಸ್ಟ್ ಪ್ರೈಸ್. ಸೊ ನೈಸ್. ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಬಾಲ್ಯದ ನೆನಪುಗಳನ್ನ ಹಂಚ್ಕೊಳ್ತಾರೆ ಆಗಾಗ, ಹೇಳಿ ಸರ್. ಇವತ್ತು ಸಹಿತ 90 ವರ್ಷದ ಮೇಲ್ಪಟ್ಟವ್ರು ಅವರೆಲ್ಲ, 93, 94. ಎಷ್ಟು ಚೆನ್ನಾಗಿದ್ದಾರೆ ನೋಡಿ ನಮ್ಮ ನೋಡಿ ಹುಡುಗರು. ಸರ್. ಯಾಕೆಂದ್ರೆ ಆ 90 ಸಂವತ್ಸರಗಳನ್ನು ಪೂರೈಸಿರೋರು, ಅದರೊಳಗಾಗೂ ನಮಗೆ ವಿದ್ಯಾದಾನ ಮಾಡಿದವರು, ಪ್ರತಿಯೊಂದನ್ನು ಹೇಳ್ಕೊಟ್ಟವರು ಅವರೇ ಸಾಕ್ಷಾತ್ ದೇವರು. ನನ್ನ ದೊಡ್ಡಣ್ಣಂತನ, ನನ್ನ ಸಿನಿಮಾ ಆರ್ಟಿಸ್ಟ್ ಚಿಕ್ಕಲ್ತನನ್ನೆಲ್ಲ ಪಕ್ಕಕ್ಕಿಟ್ಟು ಬೀದಿ ಒಳಗೆ ನಮಸ್ಕಾರ ಮಾಡ್ಬಿಡ್ತೀನಿ. ಆದರೆ ಸಿಕ್ಕುವಂಥ ಆನಂದ, ಪಾದದಲ್ಲಿ ಸಿಗುವಂಥ ಸ್ವರ್ಗ ಸುಖ ಇನ್ನೊಂದ್ರಲ್ಲಿ ಸಿಕ್ಕಲ್ಲ. ಮನುಷ್ಯನಾದವನು ಹಿಂಗೇ ಬದುಕು. ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ಹೇಗಿದ್ರಿ ಸರ್? ವಿದ್ಯಾಭ್ಯಾಸ ಹೇಗಿತ್ತು? ಆಟ ಪಾಠ ಅಲ್ಲಿ ಹೇಗಿತ್ತು? ವಿದ್ಯಾಭ್ಯಾಸ ಅಂತಂದ್ರೆ ಏನ್ ಮಾಡಿದ್ರು ತಲೆಗೆ ಹೋಗ್ತಾ ಇರ್ಲಿಲ್ಲ ಸರ್. ನನ್ನ ಮಗಂದು ಇಬ್ಬರಣ್ದಿರು ಚೆನ್ನಾಗಿ ಓದಿದ್ರು, ಒಳ್ಳೆ ವಿದ್ಯಾವಂತರು. ನನಗೆ ಅಂತಂತಂದ್ರೆ ನಮ್ಮ ಅಮ್ಮಂದು ಸ್ವಲ್ಪ ಸಪೋರ್ಟ್ ಜಾಸ್ತಿ ಇತ್ತು. ಯಾಕೆಂದ್ರೆ ಎಲ್ಲರೂ ಓದ್ ಆಫೀಸರ್ ಆಗ್ಬಿಟ್ರೆ ಎಮ್ಮೆ ಕಾಯಾರು ಯಾರು? ಮನೇಲಿ ಎಮ್ಮೆ ಇದಾವೆ, ಹಸುಗಳಿದಾವಲ್ಲ.